ಹುಬ್ಬಳ್ಳಿ ನೇಹಾ ಹಿರೇಮಠ ಕೊಲೆ ಪ್ರಕರಣ ದಿನಕ್ಕೊಂದು ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಕೊಲೆ ಖಂಡಿಸಿ ಆಕ್ರೋಶಗಳು, ಪ್ರತಿಭಟನೆಗಳು ಭುಗಿಲೆದ್ದಿದೆ. ಎಸ್, ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯಾ ಪ್ರಕರಣ, ಹಾಡಹಗಲೇ ಹುಡುಗಿಯನ್ನ ಚುಚ್ಚಿ ಕೊಲ್ಲಲಾಗಿದ್ದಂತಹ ಪ್ರಕರಣ. ಈಗ ಸರ್ಕಾರದ ವಿರುದ್ಧ ಘೋಷಣೆಗಳು ಮತ್ತು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯಾ ಪ್ರಕರಣ. ಎಸ್, ಈಗಾಗಲೇ ಶಿವಮೊಗ್ಗದಲ್ಲೂ ಕೂಡ ಈ ವಿರುದ್ಧ ಅಥವಾ ಈ ಕೊಲೆಯನ್ನ ಖಂಡಿಸಿ ಪ್ರತಿಭಟನೆಗಳು ಭುಗಿಲೆದ್ದಿದೆ. ಈಗಾಗಲೇ ಶಾಸಕ ಯತ್ನಾಳ್ ಕೂಡ ನಿನ್ನೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಕಾಂಗ್ರೆಸ್ ಪಕ್ಷದ ಪಾಲಿಕೆ ಸದಸ್ಯರ ಕುಟುಂಬಕ್ಕೂ ಕೂಡ ರಕ್ಷಣೆ ಕೊಡೋದಕ್ಕೆ ಸಾಧ್ಯವಾಗದ ನಿಶ್ಶಕ್ತಿಯುತವಾದಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂತರಹದ ತಾಲಿಬಾನ್ ಆಡಳಿತವನ್ನು ನಡೆಸ್ತಾ ಇದೆ. ಕೊಲೆಗಳನ್ನು ಸಮರ್ಥಿಸಿಕೊಳ್ಳುವಂತಹ ಪಕ್ಷವಾಗಿ ಮಾರ್ಪಟ್ಟಿದೆ. ಹಾಗಾಗಿ ಗೃಹ ಸಚಿವರಿಗೆ ಮಾನ ಮರ್ಯಾದೆ ಇಲ್ವಾ? ಪೊಲೀಸ್ ತನಿಖೆಗೂ ಮುನ್ನ ಅವರು ಒಂದೊಂದು ರೀತಿಯ ಜಡ್ಜ್ಮೆಂಟ್ಗಳನ್ನು ಕೊಡ್ತಾರೆ. ಸೊ ತನಿಖೆಗಳು ಇನ್ನೂ ಕೂಡ ಆಗ್ತಾ ಇರುತ್ತೆ, ತನಿಖೆಗಳು ಮುಗ್ದೋಗಿರೋದಿಲ್ಲ. ಆ ಸಂದರ್ಭದಲ್ಲಿಯೂ ಕೂಡ ಗೃಹ ಸಚಿವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ, ಜಡ್ಜ್ಮೆಂಟ್ ಅನ್ನು ಕೊಡ್ತಾರೆ. ಗೃಹ ಸಚಿವರಿಗೇನು ಮಾನ ಮರ್ಯಾದೆ ಇಲ್ವಾ ಎನ್ನುವಂತಹದ್ದು ಬಸನಗೌಡ ಯತ್ನಾಳ್ ಅವರ ಆಕ್ರೋಶವಾದಂತಹ ಮಾತುಗಳು. ಇನ್ನು ಈ ಕೊಲೆಯನ್ನ ಖಂಡಿಸಿ ರಾಜ್ಯದ ವಿವಿಧ ಭಾಗಗಳಲ್ಲಿಯೂ ಕೂಡ ಪ್ರತಿಭಟನೆಗಳು, ಹೋರಾಟಗಳು ನಡೀತಾ ಇದೆ. ಶಿವಮೊಗ್ಗದಲ್ಲಿ ನೀವು ದೃಶ್ಯಗಳನ್ನು ಗಮನಿಸ್ತಾ ಇರಬಹುದು. ಇಲ್ಲಿ ಹಿಂದೂ ಸಂಘಟನೆಗಳ ಭಾರಿ ಜನಸಂಖ್ಯೆಯನ್ನ ಇಟ್ಟುಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇರತಕ್ಕಂತಹದ್ದು. ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಗುರಿಯಾಗ್ತಾ ಇದ್ದಾರೆ. ಹಾಡಹಗಲೇ ಜನ ನೋಡ್ತಿದ್ದ ಹಾಗೆ ಕ್ಯಾಂಪಸ್ ಮುಂಭಾಗ ಸ್ವಂತ ತಾಯಿಯ ಮುಂದೆ ಒಬ್ಬ ಯುವಕ ಬಂದು ಚುಚ್ಚಿ ಕೊಲ್ತಾನೆ ಅನ್ನೋದಾದ್ರೆ ಆ ಪ್ರಕರಣ ಪೊಲೀಸರು ಭೇದಿಸ್ತಾ ಇದ್ದಾರೆ, ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಆರೋಪಿ ಅಪರಾಧಿಗಳನ್ನು ಎಲ್ಲರನ್ನೂ ಕೂಡ ಭೇದಿಸ್ತಾ ಇರೋ ಹೊತ್ತಲ್ಲೇ ಗೃಹ ಸಚಿವರು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಜಡ್ಜ್ಮೆಂಟ್ ಅನ್ನು ಕೊಡ್ತಾರೆ. ಆ ಗೃಹ ಸಚಿವರಿಗೆ ಮಾನ ಮರ್ಯಾದೆ ಇಲ್ವಾ? ಈ ರೀತಿಯ ಪ್ರಶ್ನೆ ಬಸವನಗೌಡ ಪಾಟೀಲ್ ಅವರದ್ದು. ಈ ಸಂಬಂಧ ಗೃಹ ಸಚಿವರಿಗೆ ಅಥವಾ ಯತ್ನಾಳ್ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಮನೆಗೆ ರಕ್ಷಣೆ ಕೊಡ್ತಾರಂದ್ರೆ ನೀವು ರಕ್ಷಣೆ ಕೊಡ್ತೀರಿ ನೋಡೋಣಪ್ಪ. ಇನ್ನು ಮುಂದೆ ಇಂಥ ಘಟನೆ ಆದ್ರೆ ನಮ್ಮ ಹಿಂದೂಗಳೇ ಮಾಡಬೇಕು. ಈ ಸರ್ಕಾರದ ದಮ್ಮಿಲ್ಲ, ಈ ಸರ್ಕಾರ ಅವರ ಇದ್ರದ್ದು ಕೆಳಗಿದೆ. ಇವೆಲ್ಲ ಮಾನ ಮರ್ಯಾದೆ ಬಿಟ್ಬಿಟ್ಟಾರೆ. ಅದೇ ಸಿದ್ದರಾಮಯ್ಯ ಮನೆಗೆ ಇದಾಗಿದ್ರೆ, ಅದೇ ಈ ನಮ್ಮ ಏನು ಸಂತೋಷ್ ಲಾಡ್ ದೊಡ್ಡ ಮಾತು ಹೇಳ್ತಾರೆ, ಅವನ ಮನೆಗಾಗಿದ್ರೆ ಸುಮ್ಮನೆ ಕೂತಿದ್ದ, ಒಬ್ಬ ಮರಾಠಿಯಾಗಿ ಸುಮ್ಕೊಂಡಿರ್ತದ, ಸ್ವಾಭಿಮಾನದಿಂದ ತನ್ನ ಮಗಳ ಮ್ಯಾಗ ಆದಂಥದ್ದನ್ನು ಕೇಳ್ತಿದ್ದಿಲ್ಲ. ಅದೇ ರೀತಿ ಈ ರೀತಿ ಮಾತಾಡಬಾರ್ದು. ಬೇಜವಾಬ್ದಾರಿತವಾಗಿ ನೀವು ಹಿಂಗೆ ಮಾತಾಡಿದ್ರೆ ಅಂದ್ರೇನು, ಇಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅವು ಗೃಹ ಮಂತ್ರಿ ಮನೆಗಾಗಿದ್ರೆ ಏನು ಮಾಡ್ತಿದ್ರಪ್ಪ? ಅವೆಲ್ಲ ಅದೊಂದು ಘಟನೆ, ವೈಯಕ್ತಿಕ ಘಟನೆ ಅಂದ್ರೆ ಎಲ್ಲ ವೈಯಕ್ತಿಕ ಘಟನೆ ಆದ್ರೆ ಮತ್ತೆ ಸರ್ಕಾರದ ಕೆಲಸನು ಅಂದ್ರೆ ವೈಯಕ್ತಿಕ ಘಟನೆ ಅಂದ್ರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದ? ಇದೇ ನಾವು ಪ್ರಶ್ನೆ ಮಾಡೋದು. ಈಗ ನೋಡಿ, ಈಗ ಅಧಿವೇಶನ ಇಲ್ಲ, ನಾಳೆ ಅಧಿವೇಶನ ಬರಲಿ. ನಾವು ಮಹೇಶ್ ತೆಂಗಿನಕಾಯಿ ಗಟ್ಟಿಯಾಗಿ ನಿಂತು ಇಂಥವೇನು ಘಟನೆಗಳು ಕರ್ನಾಟಕದಲ್ಲಿ ಆಗ್ತದೋ, ಇವತ್ತ ಅಲ್ಪಸಂಖ್ಯಾತರ ರಕ್ಷಣೆ ಸಲುವಾಗಿ ವಿಶೇಷ ಕಾನೂನು ತರ್ತೇನೆ ದೇಶ. ಅಲ್ಪಸಂಖ್ಯಾತರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ, ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೆ, ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವತ್ತ. ಮತ್ತು ಹಿಂದೂಗಳ ರಕ್ಷಣೆಗೆ ಯಾರು ಬರೋರಿ ಅಂದ್ರೆ ಅವ್ರು ಆರ್ಟಿಕಲ್ 3 ಕಾಶ್ಮೀರದಾಯ್ತು. ಇಡೀ ಇಂಡಿಯಾದಾಗ ಮತ್ತೊಂದು ಹೆಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಆಯ್ತಂದ್ರೆ, ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಆಗೈತಿ.
ಅಂಬೇಡ್ಕರ್ ಅದು ಕೊಟ್ಟಾರ ನಾವು ಒಪ್ತೀವಿ.